ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಆಧಾರ್ ಕಾರ್ಡ್ ನಲ್ಲಿ PVC ಕಾರ್ಡು ನೀವು ಯಾವ ತರ ನೀವು ಆರ್ಡರ್ ಮಾಡಬಹುದು ಆನ್ಲೈನ್ ಮುಖಾಂತರ ಅಂಡ್ ಪೋಸ್ಟ್ ಮುಖಾಂತರ ನೀವು ಯಾವ ತರ ನೀವು ಪಡೆದುಕೋಬಹುದು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋನಲ್ಲಿ. ಓಕೆ, ಸೊ ನೀವು ನಿಮ್ಮ ಗೂಗಲ್ ಕ್ರೋಮ್ ನಲ್ಲಿ ಮೈ ಆಧಾರ್ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ರೈಟ್, ಸೊ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಆಪ್ಷನ್ ಕಾಣುತ್ತೆ. ನೀವು URL ನೋಡಬಹುದು, myAadar.uidai.go.in. ರೈಟ್, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ. ರೈಟ್, ಇಲ್ಲಿ ಲಾಗಿನ್ ಅಂತ ಇರುತ್ತೆ. ರೈಟ್, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ದು ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಅಂಡ್ ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ. ಕ್ಯಾಪ್ಚಾ ಕೋಡ್ ಅನ್ನ ಎಂಟರ್ ಮಾಡಿ ಅಂಡ್ ಲಾಗಿನ್ ವಿತ್ OTP ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ್ದು ಮೊಬೈಲ್ ನಂಬರು ಲಿಂಕ್ ಇರುತ್ತೆ ಅಲ್ಲ, ಅದ್ರ ಮೇಲೆ ಒಂದು OTP ಬರುತ್ತೆ. ಆ OTP ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಅಂಡ್ ಇಲ್ಲಿ ಲಾಗಿನ್ ಅಂತ ಇರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಲಾಗಿನ್ ಆಗ್ತೀರಾ. ಈ ತರ ನಿಮ್ದು ಲಾಗಿನ್ ಪೇಜ್ ಕಾಣುತ್ತೆ. ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು, ನಿಮ್ಮ ಫೋಟೋ ಕೂಡ ಇಲ್ಲಿ ಕಾಣುತ್ತೆ. ರೈಟ್, ಸೊ ಫೋಟೋ ಕೂಡ ನೀವು ನೋಡ್ಬೋದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ತರ ನಿಮ್ದು ಆಧಾರ್ ಕಾರ್ಡ್ ಕಾಣುತ್ತೆ. ರೈಟ್, ಅಂಡ್ ಇಲ್ಲಿ ಫ್ಲಿಪ್ ಆಧಾರ್ ಕಾರ್ಡ್ ಅಂತ ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನ್ ಬ್ಯಾಕ್ ಸೈಡ್ ಇರುತ್ತೆ ಅಲ್ಲ, ಸೊ ಅದು ಕೂಡ ನಿಮ್ದು ಇಲ್ಲಿ ಕಾಣುತ್ತೆ. ರೈಟ್, ಸೊ ಇದು ಲಾಗಿನ್ ಪೇಜ್ ಏನಿರುತ್ತಲ್ಲ, ಇಲ್ಲಿ ಬಹಳಷ್ಟು ಸರ್ವಿಸಸ್ ಇರುತ್ತೆ. ಸೊ ಫಸ್ಟ್ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ನೋಡ್ಬೋದು. ಡೌನ್ಲೋಡ್ ಆಧಾರ್ ಆಪ್ಷನ್ ಇದೆ. ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ಆಪ್ಷನ್ ಇದೆ ಅಂಡ್ ಅಡ್ರೆಸ್ ಅಪ್ಡೇಟ್ ಅಂತಿದೆ. ಇನ್ನೂ ಕೂಡ ಬಹಳಷ್ಟು ಆಪ್ಷನ್ ಇದೆ. ರೈಟ್, ಸೊ ಇಲ್ಲಿ ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ಏನು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಆಪ್ಷನ್ ಬರುತ್ತೆ. ರೈಟ್, ಸೊ ಇಲ್ಲಿ ಕೆಳಗಡೆ ನಿಮ್ದು ಪ್ರಿವ್ಯೂ ಅಂತ ಇರುತ್ತೆ. ರೈಟ್, ಸೊ ಏನ್ ಪ್ರಿವ್ಯೂ ಅಂತಂದ್ರೆ ನಿಮ್ದು ಆಧಾರ್ ಡೀಟೇಲ್ಸ್ ಕಾಣುತ್ತೆ. ರೈಟ್, ಈ ತರ ನೋಡಿ, ನಿಮ್ ಹೆಸರು ಕಾಣುತ್ತೆ, ಡೇಟ್ ಆಫ್ ಬರ್ತ್ ಕಾಣುತ್ತೆ, ಜೆಂಡರು, ಅಡ್ರೆಸ್ ಈ ತರ ಕಾಣುತ್ತೆ. ರೈಟ್, ಸೊ ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ರೈಟ್, ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಪೇಮೆಂಟ್ ಆಪ್ಷನ್ ಕಾಣುತ್ತೆ. ಅಂದ್ರೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇರುತ್ತೆ. ಸೊ ಇದು ಚೆಕ್ ಬಾಕ್ಸ್ ಏನಿದೆಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಮೇಕ್ ಪೇಮೆಂಟ್ ಅಂತ ನಿಮ್ಗೆ ಆಪ್ಷನ್ ಕಾಣುತ್ತೆ. ರೈಟ್, ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ, ಮೇಕ್ ಪೇಮೆಂಟ್ ಅಂತ. ಸೊ ಇದು ಮೇಕ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಪೇಮೆಂಟ್ ಪೇಜ್ ಮೇಲೆ ನೀವು ಬರ್ತೀರಾ. ಓಕೆ, ಸೊ ಇಲ್ಲಿ ಬಹಳಷ್ಟು ಆಪ್ಷನ್ ಇದೆ, ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್, UPI ಅಂತ. ರೈಟ್, ಸೊ ಬೆಸ್ಟ್ ಆಪ್ಷನ್ ಯಾವುದು ಅಂತಂದ್ರೆ UPI. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಷ್ಟು ಅಮೌಂಟ್ ಇದೆ ನೋಡಿ, 50 rupees ಅಮೌಂಟ್ ತೋರಿಸ್ತಾ ಇದೆ. ಓಕೆ, ಸೊ UPI ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಹಳಷ್ಟು ಆಪ್ಷನ್ ಇದೆ. UPI ID ಎಂಟರ್ ಮಾಡ್ಬೋದು, UPI ನಂಬರ್ ಎಂಟರ್ ಮಾಡ್ಬೋದು, ಗೂಗಲ್ ಪೇ, ಫೋನ್ ಪೇ, ಭೀಮ್, ಪೇಟಿಎಂ ಈ ತರ ಆಪ್ಷನ್ ಇದೆ. ರೈಟ್, ಸೊ ಈಸಿ ಯಾವ್ದಿದೆ ಅಂತಂದ್ರೆ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ UPI ID ಅಥವಾ UPI ನಂಬರ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ UPI ID ಎಂಟರ್ ಮಾಡ್ಬೋದು ಅಥವಾ UPI ನಂಬರ್. ಸೊ ನಾನು ನಂದೇನು ಮೊಬೈಲ್ ನಂಬರ್ ಇದೆಯಲ್ಲ ಅದು ಕೂಡ ನಾವು ಎಂಟರ್ ಮಾಡ್ಬೋದು. ಸೊ ಇಲ್ಲಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ವೆರಿಫೈ ಅಂತ ಆಪ್ಷನ್ ಇದೆ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಅದು ವೆರಿಫೈಡ್ ಆಗುತ್ತೆ. ಓಕೆ, ಸೊ ಕರೆಕ್ಟ್ ನೀವು ಮೊಬೈಲ್ ನಂಬರ್ UPI ಲಿಂಕ್ ಇದ್ರೆ ಅದು ವೆರಿಫೈಡ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು. ರೈಟ್, ವೆರಿಫೈಡ್ ಅಂತ ಬಂದಿದೆ. ಈಗ ನೆಕ್ಸ್ಟ್ ಪ್ರೊಸೀಡ್ ಅಂತ ಇರುತ್ತೆ. ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಯಾವ್ದು ಆಪ್ ಇದೆಯಲ್ಲ, UPI ಆಪ್, ಅದ್ರ ಮೇಲೆ ನೋಟಿಫಿಕೇಶನ್ ಹೋಗುತ್ತೆ. ರೈಟ್, ಸೊ 15 minutes ಟೈಮ್ ಇರುತ್ತೆ. ಸೊ ಇದ್ರ ಒಳಗಡೆ ನೀವು ಪೇಮೆಂಟ್ ಮಾಡಬೇಕು. ನೋಟಿಫಿಕೇಶನ್ ಯಾವ ತರ ಬರುತ್ತೆ, ಈ ತರ ನೋಡಿ. ರೈಟ್, ಸೊ ಇಲ್ಲಿ ನಾನು UPI ನಂಬರ್ ಅನ್ನ, ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿದ್ದ. ರೈಟ್, ಸೊ ಇಲ್ಲಿ ಗೂಗಲ್ ಪೇ ಲಿಂದ ಇಲ್ಲಿ ನನಗೆ ನೋಟಿಫಿಕೇಶನ್ ಬಂದಿದೆ. ರೈಟ್, ಸೊ ಇಲ್ಲಿ ನೋಡ್ಬೋದು, ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಸ್ ರಿಕ್ವೆಸ್ಟೆಡ್ 50 rupees ಅಂತ. ರೈಟ್, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ಲಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ಆಪ್ ಏನಿರುತ್ತಲ್ಲ, UPI ಆಪ್, ಅದು ಗೂಗಲ್ ಪೇ, ಫೋನ್ ಪೇ, ಅಮೆಜಾನ್ ಪೇ, ಪೇಟಿಎಂ ಈ ತರ ಇರುತ್ತಲ್ಲ, ಸೊ ಅಲ್ಲಿ ಇದು ಪೇಮೆಂಟ್ ನಿಮ್ಗೆ ತೋರಿಸುತ್ತೆ ಪೇ ಮಾಡಬೇಕು ಅಂತ. ಸೊ ಇದು ಪೇ ಅಂತ ಇರುತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ದು UPI ಪಿನ್ ಏನಿರುತ್ತೆ ಅಲ್ಲ, ರೈಟ್, ಪಾಸ್ವರ್ಡ್ ಅನ್ಬೋದು, ಪಿನ್ ಅನ್ಬೋದು, ಅದನ್ನ ಎಂಟರ್ ಮಾಡಿ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆದ ತಕ್ಷಣ ಈ ತರ ಒಂದು ಸಿಂಬಲ್ ಅಥವಾ ಪೇಮೆಂಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ರೈಟ್, ಅಂಡ್ ಆಟೋಮೆಟಿಕಲಿ ನೀವು ಯಾವ ಪೇಜಿಗೆ ಬರ್ತೀರಾ ಅಂತಂದ್ರೆ ಈ ತರ ಪೇಜ್ ನಿಮ್ಗೆ ಕಾಣುತ್ತೆ. ಇಲ್ಲಿ ನೀವು ನೋಡ್ಬೋದು ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸೆಸ್ ಅಂತ ತೋರಿಸ್ತಾ ಇದೆ. ಓಕೆ,
ಇಲ್ಲಿ SRN ನಂಬರ್ ಅಂತ ಬರುತ್ತೆ, ರೈಟ್, ಸರ್ವಿಸ್ ರಿಜಿಸ್ಟ್ರಾರ್ ನಂಬರ್ ಅಂತ ಅನ್ಬೋದು, ರೈಟ್. ಸೊ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಒಂದು PDF ಡೌನ್ಲೋಡ್ ಆಗುತ್ತೆ, ನಿಮಗೆ ರಿಸಿಪ್ಟ್ ಅಂತ ಅನ್ಬೋದು, ಇದು ಅಕ್ನಾಲೇಜ್ಮೆಂಟ್ ಅಂತ, ರೈಟ್. ಸೊ ಈ PDF ನಲ್ಲಿ ಏನಿರುತ್ತೆ, ರೈಟ್, ಸೊ ಇದರಲ್ಲಿ ಈ PDF ನಲ್ಲಿ ಈ ತರ ರಿಸಿಪ್ಟ್ ನಂಬರ್ ಇರುತ್ತೆ, ರಿಸಿಪ್ಟ್ ಡೇಟು ಟೈಮ್ ಇರುತ್ತೆ, SRN ನಂಬರ್ ಅಂದ್ರೆ ಸರ್ವಿಸ್ ರಿಜಿಸ್ಟರ್ ನಂಬರ್ ಅಂತ ಅನ್ಬೋದು. ಸೊ SRN ನಂಬರ್ ಅಂತ ಅದು ಕೂಡ ಇರುತ್ತೆ. ಅಂಡ್ ಪೇಮೆಂಟ್ ಗೇಟ್ವೇ ಟ್ರಾನ್ಸಾಕ್ಷನ್ ID, ಎಷ್ಟು ಅಮೌಂಟ್ ನಾವು ಪೇ ಮಾಡಿದೀವಿ, ರೀಪ್ರಿಂಟ್ ಅಮೌಂಟ್ ಅಂತ ಅನ್ಬೋದು ಇದಕ್ಕೆ, ರೈಟ್. ಆಧಾರ್ ನಂಬರ್ ಇರುತ್ತೆ. ಅಂಡ್ ಕಂಪ್ಲೀಟೆಡ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಕಂಪ್ಲೀಟೆಡ್ ಅಂತ ತೋರಿಸುತ್ತೆ, ರೈಟ್. ಇದ್ರ ಕೆಳಗಡೆ ಈ PDF ನಲ್ಲಿ ಏನಿರುತ್ತೆ, ಒಂದು ನೋಟ್ ಇರುತ್ತೆ. ಏನಿರುತ್ತೆ ಈ ನೋಟ್ ನಲ್ಲಿ ನೋಡಿ, ಯುವರ್ ಆರ್ಡರ್ ಆಧಾರ್ PVC ಕಾರ್ಡ್ ರಿಕ್ವೆಸ್ಟ್ ಈ ಸಕ್ಸೆಸ್ಫುಲಿ ಪ್ಲೇಸ್ಡ್, ರೈಟ್. ಅಂಡ್ 5 ವರ್ಕಿಂಗ್ ಡೇಸ್ ನಲ್ಲಿ ಇದು ಪ್ರಿಂಟ್ ಆಗಿ ಡಿಸ್ಪ್ಯಾಚ್ ಮಾಡ್ತೀವಿ ಅಥವಾ ಹ್ಯಾಂಡ್ ಓವರ್ ಮಾಡ್ತೀವಿ ಇಂಡಿಯಾ ಪೋಸ್ಟ್ ಆಫೀಸ್ ಇಂಡಿಯಾಗೆ, ರೈಟ್. ಸೊ ಸ್ಪೀಡ್ ಪೋಸ್ಟ್ ಮುಖಾಂತರ ನಿಮಗೆ ಇದು ನಿಮ್ಮ ಅಡ್ರೆಸ್ ಏನಿದೆಯಲ್ಲ, ಆಧಾರ್ ಕಾರ್ಡ್ ನಲ್ಲಿ ಯಾವ ಅಡ್ರೆಸ್ ಕೊಡ್ತಿರಲ್ಲ, ರೈಟ್, ಯಾವ್ದು ಇರುತ್ತಲ್ಲ ಆ ಅಡ್ರೆಸ್ಸಿಗೆ ಇದು ಬರುತ್ತೆ ಅಂತ, ರೈಟ್. ನೆಕ್ಸ್ಟ್ ಇಲ್ಲಿ ಸ್ಟೇಟಸ್ ಕೂಡ ನಾವು ಚೆಕ್ ಮಾಡ್ಕೋಬಹುದು. ಯಾವ ತರ ಸ್ಟೇಟಸ್ ಚೆಕ್ ಮಾಡ್ಕೋಬಹುದು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೇ ಲಾಗಿನ್ ಪೇಜ್ ಇರುತ್ತೆ ಅಲ್ಲ, ಇಲ್ಲಿ ಕೆಳಗಡೆ ರಿಕ್ವೆಸ್ಟ್ ಅಂತ ಇರುತ್ತೆ. ಸೊ ನಾವು ಯಾವ್ಯಾವ ರಿಕ್ವೆಸ್ಟ್ ಅನ್ನ ಅಪ್ಲೈ ಮಾಡಿದೀವಲ್ಲ, ಸೊ ಇಲ್ಲಿ ತೋರಿಸುತ್ತೆ. ಇಲ್ಲಿ ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ತೋರಿಸ್ತಾ ಇದೆ, ಸರ್ವಿಸ್ ರಿಜಿಸ್ಟರ್ ನಂಬರ್, SRN ನಂಬರ್ ಇದೆ, ಡೇಟ್ ಇದೆ, ಪ್ರಿಂಟ್ ಇದೆ, ರೈಟ್. ಸೊ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ ನೋಡಿ. ಸೊ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಕಾಣುತ್ತೆ ಆಪ್ಷನ್, ರೈಟ್. ಸೊ ಇಲ್ಲಿ ನೋಡಿ, ಪ್ರಿಂಟ್ ಕರೆಂಟ್ ಸ್ಟೇಟಸ್ ಪ್ರಿಂಟ್ ಇನ್ ಪ್ರೊಸೆಸ್ ಅಂತ ತೋರಿಸ್ತಾ ಇದೆ, ರೈಟ್. ಸೊ ಫಸ್ಟ್ ಇದೇ ತೋರಿಸುತ್ತೆ. ಈಗ ಕೆಲವು ದಿನ ನೀವು ವೇಟ್ ಮಾಡಬೇಕು, 2 ಡೇಸ್ ಇರ್ಬೋದು, 4 ಡೇಸ್, ರೈಟ್. ರೆಗ್ಯುಲರ್ಲಿ ನೀವು ಚೆಕ್ ಮಾಡ್ಕೋಬಹುದು ಸ್ಟೇಟಸ್ ಅನ್ನ. ಸೊ ಯಾವ ತರ ನೆಕ್ಸ್ಟ್ ಆಪ್ಷನ್ ಏನ್ ತೋರಿಸುತ್ತೆ, ಈ ತರ ಏನ್ ತೋರಿಸುತ್ತೆ ನೋಡಿ, ಪ್ರಿಂಟ್ ಕಂಪ್ಲೀಟೆಡ್ ಅಂತ ತೋರಿಸುತ್ತೆ. ಪ್ರಿಂಟ್ ಕಂಪ್ಲೀಟೆಡ್ ಅಂತ ತೋರಿಸಿದ ಮೇಲೆ ಇಲ್ಲಿ ಒಂದು ಏರ್ ವೇ ಬಿಲ್ ನಂಬರ್ ಅಂತ ಬರುತ್ತೆ, ಏರ್ ವೇ ಬಿಲ್ ನಂಬರ್ ಅಂತ. ಸೊ ಇಲ್ಲಿ ಒಂದು ಬಿಲ್ ನಂಬರ್ ಅಥವಾ ಏರ್ ವೇ ಬಿಲ್ ನಂಬರ್, ಒಂದು ID, ಒಂದು ನಂಬರ್ ಇಲ್ಲಿ ತೋರಿಸುತ್ತೆ, ರೈಟ್. ಸೊ ನೀವೇನ್ ಮಾಡ್ಬೋದು, ಅಂಡ್ ಇದು ಯಾವಾಗ ಡಿಸ್ಪ್ಯಾಚ್ ಆಗುತ್ತೆ ಅದು ಡೇಟ್ ಕೂಡ ಇಲ್ಲಿ ಅವರು ತೋರಿಸುತ್ತಾರೆ, ಓಕೆ, ರೈಟ್. ಈಗ ಇದೇ ನಂಬರ್ ಇದೆಯಲ್ಲ, ಏರ್ ವೇ ಬಿಲ್ ನಂಬರು, ಇದರಿಂದ ನೀವು ನಿಮ್ದು PVC ಕಾರ್ಡ್ ಏನಿದೆಯಲ್ಲ ಅದು ಟ್ರ್ಯಾಕ್ ಮಾಡ್ಕೋಬಹುದು. ಯಾವ ತರ ನೋಡಿ, ಪೋಸ್ಟ್ ಆಫೀಸ್ ಇಂಡಿಯಾದು ಒಂದು ವೆಬ್ಸೈಟ್ ಇದೆ, www.indiapost.go.in ಅಂತ, ಓಕೆ. ಸೊ ಈ ವೆಬ್ಸೈಟ್ ಮೇಲೆ ನೀವು ಹೋಗ್ಬೇಕು, ರೈಟ್. ಹೋಗಿದ ಮೇಲೆ ಹೋಮ್ ಪೇಜ್ ಮೇಲೆ ನಿಮ್ಗೆ ಈ ತರ ಟ್ರ್ಯಾಕ್ ಮಾಡೋದು ಒಂದು ಆಪ್ಷನ್ ಕಾಣುತ್ತೆ. ಸೊ ಇಲ್ಲಿ ಎಂಟರ್ ಕನ್ಸೈನ್ಮೆಂಟ್ ನಂಬರ್ ಅಂತಿದೆ. ಈಗ ಕನ್ಸೈನ್ಮೆಂಟ್ ನಂಬರ್ ಅಂದ್ರೆ ಏನು ಅಂತಂದ್ರೆ, ಇದು ಏರ್ ವೇ ಬಿಲ್ ನಂಬರ್ ಏನು ಹೇಳ್ದಲ್ಲ ನಿಮ್ಗೆ ಮೊದಲು. ಸೊ ಆ ಬಿಲ್ ನಂಬರ್, ಅದು ಏರ್ ವೇ ಬಿಲ್ ನಂಬರು, ಅದು ನಂಬರ್ ಏನಿದೆಯಲ್ಲ ಅದು ಇಲ್ಲಿ ನೀವು ಎಂಟರ್ ಮಾಡಿ. ಅಂಡ್ ಇಲ್ಲಿ ಇವ್ಯಾಲ್ಯೂಯೇಟ್ ದ ಎಕ್ಸ್ಪ್ರೆಷನ್ ಅಂತ ಒಂದು ಕ್ಯಾಪ್ಚಾ ಕೋಡ್ ತರ ಇರುತ್ತೆ. ಸೊ ಅದು ನೀವು ಇಲ್ಲಿ ಕರೆಕ್ಟ್ ಮಾಡಿ. ಈಗ 1 + 7 = ಎಷ್ಟಾಗುತ್ತೆ ಅಂತ ಕೇಳುತ್ತೆ. ಸೊ 8 ಅಂತ ಈ ತರ ಒಂದು ನ್ಯೂಮರಿಕಲ್ ಒಂದು ಇವ್ಯಾಲ್ಯೂಯೇಟ್ ದ ಎಕ್ಸ್ಪ್ರೆಷನ್ ಅಂತ ಬರುತ್ತೆ. ಅಂಡ್ ಇಲ್ಲಿ ಟ್ರ್ಯಾಕ್ ನೌ ಅಂತ ಆಪ್ಷನ್ ಕಾಣ್ತಾ ಇದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಡೀಟೇಲ್ಸ್ ಕಾಣುತ್ತೆ. ಅಂದ್ರೆ ಅದೇನ್ PVC ಕಾರ್ಡ್ ಇದೆಯಲ್ಲ ಅದು ಎಲ್ಲಿಂದ ಡಿಸ್ಪ್ಯಾಚ್ ಆಗಿದೆ, ಎಲ್ಲಿ ಇದೆ, ರೈಟ್. ಸೊ ಯಾವ ತರ ಅದು ಬರ್ತಾ ಇದೆ, ಪ್ಲೇಸಸ್, ಪೋಸ್ಟ್ ಆಫೀಸ್ ಮುಖಾಂತರ ಅಂತ ನೀವು ಕಂಪ್ಲೀಟ್ ಆಗಿ ಇಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ಅಂಡ್ ಲಾಸ್ಟಿಗೆ ಅದು ಡೆಲಿವರಿ ಆಗಿದೆ ಅಂತ ಕೂಡ ಐಟಮ್ ಡೆಲಿವರ್ಡ್ ಅಂತ ಇಲ್ಲಿ ತೋರಿಸುತ್ತೆ, ರೈಟ್. ಸೊ ಈ ತರ ನೀವು ನಿಮ್ದು PVC ಕಾರ್ಡ್ ಅಪ್ಲೈ ಮಾಡಿದ್ದು ಸ್ಟೇಟಸ್ ಕೂಡ ಅಥವಾ ಟ್ರ್ಯಾಕ್ ಕೂಡ ಮಾಡಬಹುದು, ರೈಟ್. ಸೊ ಲಾಸ್ಟಿಗೆ ನಿಮ್ಗೆ ಈ ತರ ನಿಮ್ದು ಮನೆಗೆ ಪೋಸ್ಟ್ ಮುಖಾಂತರ ನಿಮ್ದು PVC ಕಾರ್ಡ್, ಆಧಾರ್ ಕಾರ್ಡ್, ಏನು PVC ಕಾರ್ಡ್ ಅಂತ ಅನ್ಬೋದು, ಅದು ನಿಮಗೆ ಡೆಲಿವರಿ ಆಗುತ್ತೆ, ರೈಟ್. ಸೊ ಐ ಹೋಪ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ದು ವಿಡಿಯೋ ಯಾವ ತರ ಅನ್ಸಿದೆ ಅಂತ ಫೀಡ್ಬ್ಯಾಕ್ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಎಂಡ್ ವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.